ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕನ್ನಡ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ವಿಷಯ ಪ್ರಾರಂಭ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಮೊನ್ನೆ ಒಂದು ಸಾಂಗ್ ರಿಲೀಸ್ ಆಯಿತು. ಯೂಟ್ಯೂಬಲ್ಲಿ ನೋಡಿದೆ ನಾನು. ಯಾವ ಸಾಂಗಪ್ಪ ಅಂತಂದ್ರೆ ಅದು ಜೂನಿಯರ್ ಮೂವಿ ಸಿನಿಮಾದ ಸಾಂಗು. ಜನಾರ್ದನ್ ರೆಡ್ಡಿ ಮಗ ಕೀರ್ತಿ ಅಭಿನಯದ ಜೂನಿಯರ್ ಮೂವಿ ಸಿನಿಮಾದ ಸಾಂಗು ಹಾಡು ಕೇಳಿದೆ. ತುಂಬ ಅದ್ಭುತವಾಗಿ ಸಾಂಗು ಮೂಡಿ ಬಂದಿದೆ. ಅದು ಐಟಮ್ ಸಾಂಗು, ಸಖತ್ತಾಗಿದೆ. ನಾನು ಭಾಳಷ್ಟು ಒಂದು 50 ಸರಿ ಕೇಳಿಬಿಟ್ಟಿದ್ದೀನಿ, ಅಷ್ಟು ಚೆನ್ನಾಗಿದೆ ಹಾಡು. ಇವತ್ತು ಜನಾರ್ದನ್ ರೆಡ್ಡಿ ಮಗನ ಮೊದಲನೇ ಸಿನಿಮಾ ಇದು. ಟ್ರೇಲರಲ್ಲಿ ಸಾಂಗಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾನೆ, ಸಖತ್ತು ಡ್ಯಾನ್ಸ್ ಮಾಡಿದ್ದಾನೆ. ಯಾವ ಸೀನಿಯರ್ ಆಕ್ಟರ್ಗಳಿಗೂ ಕಮ್ಮಿ ಇಲ್ಲ. ಆ ರೇಂಜಿಗೆ ಜನಾರ್ದನ್ ರೆಡ್ಡಿ ಮಗ ಕೀರ್ತಿ ಡ್ಯಾನ್ಸ್ ಮಾಡಿದ್ದಾನೆ. ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಒಬ್ಬ ಆಗರ್ಭ ಶ್ರೀಮಂತರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಹುಡುಗ ಈ ರೇಂಜಿಗೆ ಕಷ್ಟಪಟ್ಟಿದ್ದಾನೆ ಅವನು ಅಂದರೆ ರಿಯಲಿ ಗ್ರೇಟು. ತುಂಬ ಎನರ್ಜೆಟಿಕ್ ಆಗಿ ಹೀರೋಯಿನ್ ಜೊತೆ ಅಷ್ಟೇ ಪರ್ಫೆಕ್ಟ್ ಡ್ಯಾನ್ಸ್ ಮಾಡಿದ್ದಾನೆ. ಒಳ್ಳೆ ಫ್ಯೂಚರ್ ಇದೆ ಈ ಹುಡುಗನಿಗೆ ಅಂತ ಕಾಣ್ತಾ ಇದೆ. ಇನ್ನು ಡ್ಯಾನ್ಸು ಅದ್ಭುತವಾಗಿ ಮಾಡಿದ್ದಾನೆ. ಡ್ಯಾನ್ಸಲ್ಲಿ ಗೆದ್ದೇ ಬಿಟ್ಟಿದ್ದಾನೆ ಜನಾರ್ದನ್ ರೆಡ್ಡಿ ಮಗ. ಆಲ್ರೆಡಿ ಡ್ಯಾನ್ಸಲ್ಲಿ ಗೆದ್ದೇ ಬಿಟ್ಟವ. ಇನ್ನು ಫೈಟಲ್ಲಿ ಗೆಲ್ತಾನೆ ಬಿಡಿ, ಅವನು ಗೆಲ್ತಾನೆ. ಇನ್ನು ಆಕ್ಟಿಂಗಲ್ಲಿ ನೋಡಬೇಕು ಯಾವ ಥರ ಅಭಿನಯ ಮಾಡ್ತಾನೆ ಅನ್ನೋದು ಕಾದು ನೋಡಬೇಕು. ಒಂದು ಪಕ್ಷ ಜನಾರ್ದನ್ ರೆಡ್ಡಿ ಮಗ ಅಭಿನಯದಲ್ಲಿ ಏನಾದರೂ ವಿನ್ ಆದ, ಗೆದ್ದ ಅಂದರೆ ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ ನಿಂತ್ಕೊಳೋದ್ರಲ್ಲಿ ಎರಡು ಮಾತೇ ಇಲ್ಲ. ಒಬ್ಬ ಕಲಾವಿದನಾಗಿ ನಿಂತ್ಕೋಬೇಕು ಅಂದರೆ ನಟನೆ ಇಂಪಾರ್ಟೆಂಟ್ ಆಗಿರುತ್ತೆ. ನಟನೆ ಮಾಡಿದಾಗ ಮಾತ್ರ ಒಬ್ಬ ಕಲಾವಿದನಾಗಿ ಸಾಧ್ಯ. ಡ್ಯಾನ್ಸು ಫೈಟು ಎಲ್ಲರೂ ಮಾಡ್ತಾರೆ, ಆದರೆ ನಟನೆ ಯಾರಿಗೂ ಕೆಲವ್ರಿಗೆ ಬರಲ್ಲ. ಅದು ಅಷ್ಟು ಸುಲಭ ಅಲ್ಲ ನಟನೆ ಅನ್ನೋದು. ಅದು ಸರಸ್ವತಿ ಶಾರದಾಂಬೆ ಒಲಿಬೇಕು, ಅವಾಗಲೇ ಒಬ್ಬ ನಟನಾಗಕ್ಕೆ ಸಾಧ್ಯ. ಇಲ್ಲಿ ಜನಾರ್ದನ್ ರೆಡ್ಡಿ ಮಗನಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಕಾಣ್ತಾ ಇದೆ. ಅದು ಹೇಳಿದ್ನಲ್ಲ, ನಟನೆಯಲ್ಲೇ ವಿನ್ ಆದ, ಗೆದ್ದ ಅಂದರೆ ಒಳ್ಳೆ ಹೀರೋ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾನೆ, ಸೂಪರ್ ಡ್ಯಾನ್ಸ್ ಮಾಡಿದ್ದಾನೆ ರೀ. ಅಲ್ಲಿ ಗೊತ್ತಾಗುತ್ತೆ ಆ ಹುಡುಗ ಕಷ್ಟಪಟ್ಟಿದ್ದಾನೆ ಅಂತ. ಕಷ್ಟಪಟ್ಟರೆ ಮಾತ್ರ ಅದು ಮಾಡೋಕ್ಕೆ ಸಾಧ್ಯ. ಯಾವುದೋ ಒಂದು ಪಿಜ್ಜಾ ಬರ್ಗರ್ ತಿಂದ್ಕೊಂಡು ಬೆಡ್ರೂಮ್ಗಳ ಮಲ್ಕೊಂಡ್ಬಿಟ್ರೆ ಆ ಥರ ಡ್ಯಾನ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೇಳಿ ಕೇಳಿ ಜನಾರ್ದನ್ ರೆಡ್ಡಿ ಅವರ ಕುಟುಂಬ ಅವರು ಜನಗಳ ಜೊತೆಗೆ ಬೆರ್ತಿದ್ದಾರೆ, ಸಮಾಜದಲ್ಲಿ ಬದುಕಿದ್ದಾರೆ. ತಂದೆಯಂತೆ ಮಕ್ಕಳೂ ಸಹ ಅವನು ಕಷ್ಟಪಟ್ಟಿದ್ದಾನೆ. ಸೂಪರು. ಇವತ್ತು ಜುಲೈ 18ನೇ ತಾರೀಕಿಗೆ ಎಕ್ಕ ಯುವರಾಜ್ ಕುಮಾರ್ ನಟನೆ ಎಕ್ಕ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮತ್ತು ಆ ಕೀರ್ತಿ ಜನಾರ್ದನ್ ರೆಡ್ಡಿ ಮಗಂದು ಜೂನಿಯರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕರ್ನಾಟಕದ ಜನತೆ ಈ ಎರಡು ಸಿನಿಮಾಗಳನ್ನು ನೋಡೋದ್ರ ಮುಖಾಂತರ ಯುವ ನಟರು, ಯುವ ಯಂಗ್ಸ್ಟರ್ಸ್ಗೆ ನಾವು ಆದ್ಯತೆಯನ್ನು ಕೊಡೋಣ, ಬೆಳೆಸೋಣ. ಎರಡು ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗ್ತಾ ಇದ್ದಾವೆ. ಇವತ್ತು ಕನ್ನಡ ಫಿಲಮ್ ಇಂಡಸ್ಟ್ರಿನ ಚೇಂಜ್ ಮಾಡಬೇಕು ನಾವು. ಹಿಂಗೆ ಇಡಬಾರ್ದು ನಾವು. ಯಾವುದೋ ಒಂದು 4 ನಟರು, ಒಂದು 3 ಡಿಸ್ಟಿಕ್ಕು ಇಲ್ಲೇ ಇದೆ, ಅದು ಸ್ವಲ್ಪ ಚೇಂಜ್ ಮಾಡಬೇಕು. ಕರ್ನಾಟಕದಾದ್ಯಂತ ಹೀರೋಗಳು ಹುಟ್ಕೋಬೇಕು. ಇದು 30 ಡಿಸ್ಟಿಕ್ಕಿನ ರಾಜ್ಯ ಕರ್ನಾಟಕ ರಾಜ್ಯ, 3 ಡಿಸ್ಟಿಕ್ಕಿನ ರಾಜ್ಯ ಅಲ್ಲ. ಬಳ್ಳಾರಿ ಹೀರೋ ಹುಟ್ಕೋಬೇಕು, ಹುಬ್ಳಿ ಹೀರೋ ಹುಟ್ಕೋಬೇಕು, ಶಿವಮೊಗ್ಗದ ಹೀರೋ ಹುಟ್ಕೋಬೇಕು, ಮಂಗಳೂರು ಹೀರೋಗಳು ಹುಟ್ಕೋಬೇಕು, ಮೂಲೆಯಲ್ಲಿ ಹೀರೋಗಳು ಹುಟ್ಕೋಬೇಕು. ಆವಾಗ ಮಾತ್ರ ಕರ್ನಾಟಕ ಫಿಲಮ್ ಇಂಡಸ್ಟ್ರಿ ಇನ್ನೂ ಹೆಚ್ಚು ವಿಶಾಲವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಯಾವ ಊರಪ್ಪ ನಿಂದು ಅಂತಂದರೆ ನಮ್ಮದು ಮಂಡ್ಯ, ಮೈಸೂರು, ಹಾಸನ ಅಂದರೆ ಮಾತ್ರ ಕರ್ನಾಟಕದಲ್ಲಿ ಕೆಲವರು ಚಾನ್ಸ್ ಸಿಗ್ತವೆ, ಇಲ್ಲಂದ್ರೆ ಸಿಗೋದೇ ಇಲ್ಲ. ಅದು ಸ್ವಾತಂತ್ರ್ಯ ಬಂದಾಗಿಂದ ತುಳ್ಕೊಂಡು ಬಂದುಬಿಟ್ಟವ್ರೆ. ಈಗ ಸೋಷಿಯಲ್ ಮೀಡಿಯಾಗಳ ಕಾಲ. ಎಲ್ಲರೂ ಬೆಳೀರಿ, ಬಿಡ್ರಿ, ವಿಶಾಲವಾಗಿ ಬೆಳೀಲಿ. 30 ಡಿಸ್ಟಿಕ್ನವರು ಕನ್ನಡಿಗರಲ್ವಾ, ಆವಾಗ ಮಾತ್ರ ಒಂದು ಸಮಾನತೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಸಂಕುಚಿತತೆಯಿಂದ ಇಂಡಸ್ಟ್ರಿ ಆಚೆ ಬರುತ್ತೆ, ವಿಶಾಲತೆಯನ್ನು ಕಾಣುತ್ತೆ. ಮೂಲೆಯಲ್ಲಿ ಕರ್ನಾಟಕದಲ್ಲಿ ಟ್ಯಾಲೆಂಟ್ಗಳಿಗೆ ಅವಕಾಶ ಸಿಗಬೇಕು ಇಂಡಸ್ಟ್ರಿನಲ್ಲಿ. ಅವಾಗ ಭಾಳ ವಿಶಾಲವಾಗಿ ಬೆಳೆಯುತ್ತೆ. ಆಗ ಕತೆಗಳು ಹುಟ್ಕೊಂತವೆ. ಅವಾಗ ನಾವು ಹೊರ ರಾಜ್ಯದವ್ರಿಗೆ ಫೈಟ್ ಕೊಡ್ಬೋದು, ಪ್ರೊಡ್ಯೂಸರ್ಗೆ ಕನೆಕ್ಷನ್ ಮಾಡಿಕೊಡ್ಬೋದು. ಪ್ರೊಡ್ಯೂಸರ್ ತಪ್ಪು ಮಾಡ್ತಿರೋದು ಇಲ್ಲೇನೆ. ಅವ್ರನ್ನ ಹೀರೋಗಳನ್ನ ಬೆಳೆಸ್ಬಿಡ್ತಾರೆ, ಅವರು ಫಾನ್ ಇಂಡಿಯಾ ಹೊರಟ್ಬಿಡ್ತಾವ್ರೆ. ಹೀರೋಗಳು ಪ್ರೊಡ್ಯೂಸರ್ಗೆ ಸಿಗೋದಿಲ್ಲ. ಸ್ವಲ್ಪ ಯೋಚನೆ ಮಾಡಬೇಕು ರೀ, ಎಲ್ಲರನ್ನು ಬೆಳೆಸ್ಬೇಕು. ಯಾರಿಗೆ ಕಲೆ ಇದೆ, ಯೋಗ್ಯತೆ ಇದೆ, ಬಡವ್ರ ಹುಡುಗ ಆಗಿರಲಿ, ಬೆಳೆಸಬೇಕು. ಇವನು ಆ ಡಿಸ್ಟಿಕ್ ನಾನು, ಇವನು ಈ ಡಿಸ್ಟಿಕ್ ನಾನು ತುಳ್ಕೊಂಡು ಅದೆಲ್ಲ ಮಾಡಬಾರ್ದು. ಇವತ್ತು ಪ್ರೊಡ್ಯೂಸರ್ಸ್ಗಳಿಗೆ
ಕೆಲವು ಹೀರೋಗಳು ಕೈ ಸಿಗ್ತಾ ಇಲ್ಲ. ಇಂಥ ಟೈಮಲ್ಲಿ ಯುವರಾಜ್ ಕುಮಾರ್ ಮತ್ತು ನಮ್ಮ ಜನಾರ್ದನ್ ರೆಡ್ಡಿ ಮಗ ಕೀರ್ತಿ ಮತ್ತು ಇವನು ನಿರಂಜನ್ದು ಒಂದು ಸಾಂಗ್ ರಿಲೀಸ್ ಆಗಿದೆ, ಉಪೇಂದ್ರರವ್ರ ಅಣ್ಣನ ಮಗದ್ದು. ಅದು ಹಾಡು ತುಂಬ ಚೆನ್ನಾಗಿದೆ. ಅದಕ್ಕೂ ತುಂಬ ಚೆನ್ನಾಗಿದೆ. ನಿರಂಜನು ಡ್ಯಾನ್ಸ್ ಸಖತ್ತಾಗಿ ಮಾಡಿದ್ದಾನೆ. 2ನೇ ಪಿಕ್ಚರಲ್ಲಿ ತುಂಬ ಬದಲಾವಣೆ ಮಾಡ್ಕೊಂಡಿದ್ದಾನೆ ನಿರಂಜನು. ಈ ಥರ ಯಂಗ್ಸ್ಟರ್ಸ್ಗಳಿಗೆ ಪ್ರೊಡ್ಯೂಸರ್ಸ್ ಬೆಳೆಸಬೇಕು. ಕನೆಕ್ಷನ್ ತಂದುಕೊಡೋ ಥರ ಪ್ರೊಡ್ಯೂಸರ್ಗಳು ಅಸ್ತಿತ್ವ ಉಳಿಬೇಕು ಅಂದರೆ ಇಂಥ ಯಂಗ್ಸ್ಟರ್ಸ್ಗಳಿಗೆಲ್ಲ ಅವಕಾಶ ಕೊಡಬೇಕು. ಮತ್ತು ಇವರು ತುಂಬ ಕಷ್ಟಪಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅದೇ ಥರ ಇವತ್ತು ಬದಲಾದ ಕಾಲದ ಘಟ್ಟದಲ್ಲಿ, ಸೋಷಿಯಲ್ ಮೀಡಿಯಾ ಕಾಲಘಟ್ಟದಲ್ಲಿ ಎಲ್ಲ ಚೇಂಜ್ ಆಗ್ತಾ ಇದೆ. ಚೇಂಜ್ ಆಗಬೇಕಾಗುತ್ತೆ. ನಮಗೂ ಪ್ರತಿಯೊಬ್ಬರಿಗೂ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ, ಕರ್ನಾಟಕಕ್ಕೆ ಒಂದು ಸೇವೆ ಸಲ್ಲಿಸಬೇಕಂತ ಪ್ರತಿಯೊಬ್ಬ ಟ್ಯಾಲೆಂಟ್ಸ್ಗೂ ಒಂದು ಧ್ಯೇಯ ಉದ್ದೇಶ ಇರುತ್ತೆ. ನಮ್ಮ ಕರ್ನಾಟಕಕ್ಕೆ ಒಂದು ಹೆಸರು ತಂದು ಕೊಡಬೇಕಂತ. ಇವತ್ತು ನಾವು ಫೈಟ್ ಮಾಡಬೇಕು. ಪಕ್ಕದ ಇಂಡಸ್ಟ್ರಿಗಳಿಗೆ ನಾವು ಫೈಟ್ ಕೊಡಬೇಕು ಅಂತಂದರೆ ಯುವಜನತೆ ಬಂದಕ್ಕೆ ಬರಬೇಕಾಗುತ್ತೆ. ನೋಡಿ, ಇವಾಗ ನಾವು ಥಿಯೇಟ್ರಿಗೆ ಜನ ಬರಲ್ಲ ಅಂತಾರೆ. ಜುಲೈ 18ನೇ ತಾರೀಕಿಗೆ ಯಾಕೆ ಜನ ಬರಲ್ಲ ನೋಡಿ, ಬರ್ತಾರೆ. ಯಾಕೆಂದರೆ ಇದೊಂದು ಸಾಂಪ್ರದಾಯಿಕ ಸಾಮಾಜಿಕ ಸಿನಿಮಾ, ಯಕ್ಕ ಸಿನಿಮಾ, ಜೂನಿಯರ್ ಸಿನಿಮಾ ಬರ್ತಾ ಇದ್ದಾವೆ. ನಾವು ಕಾಯ್ತಾ ಇರ್ತೀವಿ. ಯಾಕಂದರೆ ಇವತ್ತು ಜನ ಭಾಳ ಸಿನಿಮಾ ನೋಡೋಕ್ಕೆ ಜನ ಕಾಯ್ತಾ ಇದ್ದಾರೆ. ಇಲ್ಲಿ ಭಾಳ ಜನ ಬ್ಯುಸಿಯಾಗಿಬಿಟ್ಟಿದ್ದಾರೆ. ತುಂಬ ಅವ್ರಿಗೆ ಟೈಮ್ ಇಲ್ಲ. ಕಂಪ್ನಿಗಳಲ್ಲಿ, IT ಬಿಟ್ಗಳಲ್ಲಿ ಎಲ್ಲ ತುಂಬ ಬ್ಯುಸಿಯಾಗಿಬಿಟ್ಟಿದ್ದಾರೆ ಕೆಲಸ ಮಾಡೋದ್ರಲ್ಲಿ. ವಾರಕ್ಕೊಂದಿನ ರಜೆ ಸಿಗುತ್ತೆ. ಅಲ್ಲಿ ಪರ್ಸ್ನಲ್ ಕೆಲಸಗಳು ಮಾಡ್ಕೊಳಕ್ಕಾಗೋದಿಲ್ಲ. ಇನ್ನು ಯಾವಾಗ ಥಿಯೇಟ್ರಿಗೆ ಹೋಗ್ತಾರೆ ಹೇಳಿ? ಈ ಥರ ಶೆಡ್ಯೂಲ್ಸ್ಗೂ ಭಾಳ ಕಷ್ಟ ಆಗ್ತಾ ಇದೆ ಜನಗಳಿಗೆ. ತುಂಬ ಅವ್ರ ಪರ್ಸ್ನಲ್ ಶೆಡ್ಯೂಲ್ಸ್ರಿಂದ ಜನಗಳಿಗೆ ಟೈಮ್ ಇಲ್ಲ. ಸಿನಿಮಾ ನೋಡಬೇಕು ಅನ್ನೋದು ಭಾಳ ಜನಕ್ಕೆ ಆಸೆ ಇದೆ. ವಾರ ಪಿಕ್ಚರ್ ನೋಡಬೇಕಂತ ಆಸೆ ಇದೆ. ಸಿನಿಮಾ ಇಂಡಸ್ಟ್ರಿಯವರು ಏನು ಮಾಡಬೇಕಪ್ಪ ಅಂತಂದರೆ, ಜನ ಥಿಯೇಟ್ರಿಗೆ ಬರಬೇಕು ಅಂದರೆ, ಕನೆಕ್ಷನ್ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಎವ್ರಿ ಸಾಟರ್ಡೆ ರಜಾ ಕೊಡಿಸಿ. ರಜಾ ಸಿಗಬೇಕು ಗೌರ್ಮೆಂಟಲ್ಲಿ. ಪ್ರತಿ ಶನಿವಾರ ಗೌರ್ಮೆಂಟ್ ಮಾಡಿಸಿ, ರಜಾ ಮಾಡಿಸಿ. IT BT ಎಲ್ಲ ಕಡೆ ಗೌರ್ಮೆಂಟ್ ಹಾಲಿಡೇ ಮಾಡಿಸಿ. 2 ದಿನ ವಾರದಲ್ಲಿ ರಜಾ ಸಿಕ್ಕರೆ ಅವಾಗ ಜನ ಏನು ಮಾಡ್ತಾರೆ, ಒಂದು ದಿನ ಪರ್ಸನಲ್ ಕೆಲಸ ಮಾಡ್ಕೊಂಡು ಇನ್ನೊಂದು ದಿನ ಸಿನಿಮಾಗೆ ಬರ್ತಾರೆ. ಕನೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇದು ಮಾಡಬೇಕು. ಸರ್ಕಾರಕ್ಕೆ ಒತ್ತಡ ಹಾಕಿ ಎವ್ರಿ ಸಾಟರ್ಡೆ 5 ಡೇಸ್ ವರ್ಕಿಂಗ್ ಡೇಸ್ ಅಷ್ಟೇ, 2 ಡೇಸ್ ಹಾಲಿಡೇ ಮಾಡಿ. ನಿಮ್ಮ ಇಂಡಸ್ಟ್ರಿಯ ಕನೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಾನು ಒಂದು ದಿನ ನಾನು ಪರ್ಸನಲ್ ಕೆಲಸ ಮುಗಿಸಿ ಇನ್ನೊಂದು ದಿನ ನಾನು ಸಿನಿಮಾ ಥಿಯೇಟ್ರಿಗೆ ಹೋಗಿ ಕೂತ್ಕೊಂಡು ನೋಡ್ತೀನಿ. ಹಂಗೆ ಜನಕ್ಕೆ ಭಾಳ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಇದು ತರಬೇಕು, ಇದು ಮಾಡಬೇಕು ಅಂತ ಹೇಳ್ತಾ, ಯಾರಿಗೂ ಸಿನಿಮಾ ನೋಡಬಾರ್ದು ಅನ್ನೋ ಉದ್ದೇಶ ಇಲ್ಲ, ಹೋಗ್ಬಾರ್ದು ಅನ್ನೋ ಉದ್ದೇಶ ಇಲ್ಲ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಎಂಟರ್ಟೈನ್ಮೆಂಟ್ ಸಿಗುತ್ತಾ ಇದೆ. ಏನೇ ಅಂದ್ರೂ ಸಿನಿಮಾನೇ. ಥಿಯೇಟ್ರಿಗೆ ಬಂದು ನೋಡೋ ಲುಕ್ಕು ಮಜಾ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋದಿಲ್ಲ. ಶಾರ್ಟ್ ವೀಡಿಯೋಗಳದು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ಕಡೆಗೆ ಯುವರಾಜ್ ಕುಮಾರ್ ಮತ್ತು ಕೀರ್ತಿ ಮತ್ತು ನಿರಂಜನ್ ಮತ್ತು ನಮ್ಮ ಕೆ ಮಂಜು ಅವರ ಮಗ, ಇವರು ತುಂಬ ಇವಾಗ ಯಂಗ್ಸ್ಟರ್ಸ್ಗಳು. ಇವ್ರು ಯಾರು ಗೆಲ್ಲಬೇಕು, ಅವರೆಲ್ಲ ದೊಡ್ಡ ಇಂಡಸ್ಟ್ರಿನಾಗೆ ಪಿಲ್ಲರ್ಗಳಾಗಿ ನಿಂತ್ಕೋಬೇಕು. ಯಾಕಂದರೆ ಇಂಡಸ್ಟ್ರಿಯನ್ನು ಮುಂದೆ ನಡೆಸುವ ಜವಾಬ್ದಾರಿ ಈಗ ಯುವ ಪೀಳಿಗೆ ಮೇಲೆ ಜವಾಬ್ದಾರಿ ಇದೆ. ಈಗಿರುವ ನಟರುಗಳೆಲ್ಲ ಭಾಳ ಇಂಡಸ್ಟ್ರಿಗೆ ದುಡಿದಿದ್ದಾರೆ, ಕಷ್ಟಪಟ್ಟಿದ್ದಾರೆ. ನಾವು ನಮ್ಮ ಇಂಡಸ್ಟ್ರಿನ ಬೆಳೆಸ್ಕೊಂಡು ಹೋಗಬೇಕು ಅಂತಂದರೆ ಪರಿಶ್ರಮ, ಕಾಯಕ ಬೇಕೇ ಬೇಕು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಡೆಗೆ ಜನಾರ್ದನ್ ರೆಡ್ಡಿ ಮಗನ ಫಸ್ಟ್ ಮೂವಿ ಜೂನಿಯರ್ ಸಿನಿಮಾ ತುಂಬ ಅದ್ಭುತವಾಗಿ, ಮೇಕಿಂಗು ಸಖತ್ತಾಗಿದೆ. ದುಡ್ಡು ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ಆ ಸಾಂಗಲ್ಲೇ ಗೊತ್ತಾಗುತ್ತೆ ದುಡ್ಡು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ. ಆ ಹುಡುಗನ ಅಷ್ಟೇ ತುಂಬ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸಲ್ಲಿ ಗೆದ್ದಿದ್ದಾನೆ, ಫೈಟಲ್ಲಿ ಗೆದ್ದಂಗೆ. ನಟನೆಯಲ್ಲಿ ಗೆದ್ದರೆ ಯುವರಾಜ್ ಕುಮಾರ್ ಮತ್ತು ಕೀರ್ತಿ ಇಂಡಸ್ಟ್ರಿನಲ್ಲಿ ಪ್ರಬಲವಾಗಿ ನಿಲ್ಲೋದ್ರಲ್ಲಿ 2 ಮಾತೇ ಇಲ್ಲ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ಕಡೆಗೆ ನಮ್ಮ ಮೇಲೆ, ಕನ್ನಡಿಗರ ಮೇಲೆ ಆರೋಪ ಇದೆ, ನಾವು ಥಿಯೇಟ್ರಿಗೆ ಹೋಗ್ತಿಲ್ಲ, ಸಿನಿಮಾ ನೋಡ್ತಿಲ್ಲ ಅಂತ. ಎಷ್ಟು ಸಾಧ್ಯನೋ ಅಷ್ಟು. ನಿಜವಾಗ್ಲೂ ನಮಗೆ ಟೈಮ್ ಇಲ್ಲ. ಟೈಮ್ ಬಿಡುವು ಮಾಡಿಕೊಂಡು ಸಿನಿಮಾ ನೋಡೋದ್ರ ಮುಖಾಂತರ ಇಂಡಸ್ಟ್ರಿಗೆ ಒಂದು ಕನೆಕ್ಷನ್ ತಂದುಕೊಡೋಣ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ಕಡೆಗೆ ಟಿ-ಸಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸ್ವಲ್ಪ ಬೆಳೆಸ್ರಿ. ನಮಸ್ಕಾರ. ಮತ್ತು ಇನ್ನೊಂದು ಏನಂತಂದರೆ, ಇವತ್ತು ಸಿನಿಮಾ ರಿಲೀಸು ಮೊಬೈಲ್ಗಳಲ್ಲಾಗಬೇಕು ಅಂತ ನನ್ನ ಒಪಿನಿಯನ್. ಯಾಕಂದ್ರೆ ನಾನು ಸಿನಿಮಾ ನೋಡ್ತಾ ಬಿಡ್ತೀನಿ ಗೊತ್ತಿಲ್ಲ, ನಾನು 100 ರೂಪಾಯಿ ಕಟ್ಟಿಬಿಡ್ತೀನಿ, ಸಿನಿಮಾ ರಿಸೀವ್ ಮಾಡ್ಕೊತೀನಿ. ಇದು ಸಿಸ್ಟಮ್ ಬರಬೇಕು. ಆನ್ಲೈನಲ್ಲಿ ಸಿನಿಮಾ ರಿಲೀಸ್ ಆಗೋದ್ರಿಂದ ನಾನು ಪ್ರತಿ ವಾರ ಒಂದೊಂದು ಸಿನಿಮಾ ನಾನು ದುಡ್ಡು ಕೊಟ್ಟು ನನ್ನ ಒಂದು ಮೊಬೈಲಲ್ಲಿ ರಿಸೀವ್ ಮಾಡ್ಕೊಂಡ್ಬಿಡ್ತೀನಿ ದುಡ್ಡು ಕಟ್ಟಿ.
ನೋಡ್ತೀನಿ ಮೂವಿನ. ಅವಾಗ ನಾವು ರಾತ್ರಿ ಯಾವಾಗ ಬೇಕಾದ್ರೂ ಮೂವಿ ನೋಡ್ಬೋದು ಅದನ್ನು. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಟೈಮ್ ಇರಲ್ಲ. ಈ ಒಂದು ವ್ಯವಸ್ಥೆ ಬರಬೇಕು. ಥಿಯೇಟ್ರ್ಗಳು ಇರ್ತವೆ, ಥಿಯೇಟ್ರಿಗೆ ಹೋಗೋರು ಥಿಯೇಟ್ರಿಗೆ ಹೋಗ್ತಾರೆ, ಮೊಬೈಲಲ್ಲಿ ನೋಡೋರು ಮೊಬೈಲಲ್ಲಿ ನೋಡ್ತಾರೆ. ಮನೆಯಲ್ಲಿ ಕೂತ್ಕೊಂಡು ನೀವು ಆನ್ಲೈನಲ್ಲಿ ಮೂವಿ ರಿಲೀಸ್ ಮಾಡೋದ್ರಿಂದ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಬಿಡಿಚ್ಚೆಗೊಂದು ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾರೆ. ಅವಾಗ ಸಿನಿಮಾದವ್ರಿಗೆ ಕನೆಕ್ಷನ್ ಜಾಸ್ತಿ ಆಗುತ್ತೆ. ಇದು ಮಾಡಬೇಕು. ಸಿನಿಮಾ ನೋಡಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ಓಕೆ ಮಾಡಿಬಿಟ್ಟು ನಾವು 100-150 ರೂಪಾಯಿ ಕಟ್ಟಿಬಿಟ್ಟು ಆ ಸಿನಿಮಾ ರಿಸೀವ್ ಮಾಡ್ಕೊತೀವಿ. ಆ ಪದ್ಧತಿ ಬರಬೇಕು ಸ್ವಲ್ಪ ಅಂತ ಹೇಳ್ತಾ, ಇದು ಎಷ್ಟು ಸರಿನೂ ಗೊತ್ತಿಲ್ಲ, ನನ್ನ ಒಪಿನಿಯನ್ ಹೇಳ್ತಾ ಇದ್ದೇನೆ. ಇದನ್ನು ತಗೊಬನ್ನಿ ಅಂತ ಹೇಳ್ತೀವಿ. ನೋಡಿ ಮುಗಿಸ್ತೀನಿ ಕಡೆಗೆ. ನಮಸ್ಕಾರ. ನಾನು ಆ ಥರ ವ್ಯವಸ್ಥೆ ಬಂತು ಅಂದರೆ ಸಿನಿಮಾ ಮೊಬೈಲ್ನಲ್ಲಿ ರಿಲೀಸ್ ಆಗೋ ವ್ಯವಸ್ಥೆ ಬಂತಂದರೆ ನಾನು ತಿಂಗಳಿಗೆ 5 ಸಿನಿಮಾಕ್ಕೆ ನಾನು ದುಡ್ಡು ಕೊಟ್ಟು ರಿಲೀಸ್ ಮಾಡ್ಕೊತೀನಿ ಅಂದರೆ ನೋಡ್ತೀನಿ ನಾನು. ಆವಾಗ ಪ್ರೊಡ್ಯೂಸರ್ಸ್ಗೆ ನೇರವಾಗಿ ಹಣ ಹೋಗುತ್ತೆ, ಕನೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇದನ್ನು ಮಾಡಬೇಕು ಅಂತ ಇಂಡಸ್ಟ್ರಿನವರಲ್ಲಿ ವಾಣಿಜ್ಯ ಮಂಡಳಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕಡೆಗೆ. ನಮಸ್ಕಾರ.